ಹಾಯ್ ಎಲ್ರಿಗೂ, ನಾನು ರಮ್ಯಾ. ಇದು ಇವತ್ತಿನ ಮಿನಿ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಈ ಮಿನಿ ವ್ಲಾಗಲ್ಲಿ ನನ್ನ ಲಂಚ್ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಂಚ್ಗೆ ಅಂತ ಬದನೆಕಾಯಿ ಬಜ್ಜಿ ಮತ್ತು ಬೆಂಡೆಕಾಯಿ ಪಲ್ಯ ಹಾಗೆ ಬಿಳಿ ಅನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಬದನೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಗಾರ್ಲಿಕ್ಕು, ಆನಿಯನ್, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬಿಸಿಲಿಗೆ ಇಟ್ಟಾಯಿತು. ಇದಾದಮೇಲೆ ಸೈಡ್ ಬೈ ಸೈಡಲ್ಲೇ ಬದನೆಕಾಯಿ ಬಜ್ಜಿಗೆ ಇಟ್ಟಾಯಿತು. ಇದಾದಮೇಲೆ ನಾನು ಬೆಂಡೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಕರಿಬೇವನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಹಿಂಗೇನೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮುಂಚೆನೇ ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಟೈಮು ಸೇವಿಂಗ್ ಆಗುತ್ತೆ. ಹಾಗೆ ತುಂಬ ಈಸಿ ಅನಿಸುತ್ತೆ ಕುಕ್ ಮಾಡೋದಕ್ಕೂ. ಇಲ್ಲಾಂದರೆ ತುಂಬಾ ಟೈಮ್ ಹಿಡಿಯೋ ಥರ ನನಗೆ ಫೀಲ್ ಆಗುತ್ತೆ. ನಾನು ಒಂದು 45 ಮಿನಿಟ್ಸ್ ಅಷ್ಟರಲ್ಲೇ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ನಾನೇನಿಲ್ಲ, ಬೆಂಡೆಕಾಯಲ್ಲಿ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಅಷ್ಟೇ. ಟೇಸ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬೇರೆ ಏನು ಮಸಾಲಾಗೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಸೈಡ್ ಬೈ ಸೈಡಲ್ಲೇ ಬದನೆಕಾಯಿನೂ ಬೆಂದಾಯಿತು. ಇದಕ್ಕಂತ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಬದನೆಕಾಯಿ ಬೆಂದಿರೋ ಆ ನೀರನ್ನ ತೆಗೆದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮತ್ತು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಈ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಆದರೆ ಇವತ್ತು ನಾನು ಯಾವುದಕ್ಕೂ ಕೊತ್ತಂಬರಿ ಹಾಕ್ತಾಯಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೊತ್ತಂಬರಿ ಖಾಲಿ ಆಗಿರೋದೆ. ಹಾಗೆಯೇ ನಾನು ಸೈಡ್ ಬೈ ಸೈಡಲ್ಲೇ ನಮ್ಮ ಮನೆಯಲ್ಲಿ ಕರ್ಬೂಜ ಹಣ್ಣು ಇರೋದ್ರಿಂದ ನಾನು ಪಾನಕ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ತುಂಬಾ ಕೋಲ್ಡಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಾನೆ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನಿಂಬೆ ರಸ ಹಾಗೇ ಸಬ್ಜಾ ಸೀಡ್ಸ್ನೆಲ್ಲನೂ ಸೋಕ್ ಮಾಡಿ ಇಟ್ಕೊತೀನಿ. ಇದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇಕಾದಷ್ಟು ನೀರು ಇಟ್ಕೊತೀನಿ. ಇದಾದಮೇಲೆ ಸಬ್ಜಾ ಸೀಡ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದು ಊಟ ಆದಮೇಲೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಈ ಮಿನಿ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.